ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿನ್ನೆ ಕೇಳಿರುವ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೀರು ಇರುವುದರಿಂದ. ಬ್ಲೂ ಪ್ಲಾನೆಟ್ ಎಂದು ಏಕೆ ಕರೆಯುತ್ತಾರೆ? ನೀರು ಇರುವುದರಿಂದ ಭೂಮಿಯನ್ನು ಬ್ಲೂ ಪ್ಲಾನೆಟ್ ಎಂದು ಕರೆಯುತ್ತಾರೆ. ಇದೇ ರೀತಿ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರಿಸಿದಿರಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ: ಯಾವ ವಿಟಮಿನ್ ಕೊರತೆಯಿಂದಾಗಿ ರಾತ್ರಿ ಕುರುಡುತನ ಬರುತ್ತದೆ? ಆಪ್ಷನ್ಸ್: ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಟಮಿನ್ ಎ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಅಂಗಗಳಿವೆ? ಆಪ್ಷನ್ಸ್: 60, 79, 80, 72. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 79. ಮಾನವನ ದೇಹದಲ್ಲಿ 79 ಅಂಗಗಳಿವೆ. ನಿಮ್ಮ ಮುಂದಿನ ಪ್ರಶ್ನೆ: ಈರುಳ್ಳಿಯನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು? ಆಪ್ಷನ್ಸ್: ಭಾರತ, ಅಮೆರಿಕ, ರಷ್ಯಾ, ಚೀನಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚೀನಾ ದೇಶವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ಸ್: 28, 30, 31, 32 ಜಿಲ್ಲೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, 31 ಜಿಲ್ಲೆಗಳು. ನಿಮ್ಮ ಮುಂದಿನ ಪ್ರಶ್ನೆ: ಮಹಾಭಾರತದಲ್ಲಿ ಗುಡಕೇಶಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಭೀಮ, ಕೃಷ್ಣ, ಧರ್ಮರಾಯ, ಅರ್ಜುನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅರ್ಜುನ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದಲ್ಲಿ ಹೆಚ್ಚು ಡ್ಯಾಂಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಕರ್ನಾಟಕ, ಗುಜರಾತ್, ಮುಂಬೈ, ಮಹಾರಾಷ್ಟ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದು? ಆಪ್ಷನ್ಸ್: ಕಾವೇರಿ, ಗಂಗಾ, ಯಮುನಾ, ನರ್ಮದಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗಂಗಾ ನದಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಯಾವ ನಟ ತನ್ನ ಅಭಿಮಾನಿಗಳಿಗೋಸ್ಕರ ಹಚ್ಚೆ ಹಾಕಿಸಿಕೊಂಡಿದ್ದಾರೆ? ಆಪ್ಷನ್: ಸುದೀಪ್, ದರ್ಶನ್, ಯಶ್, ಧ್ರುವ ಸರ್ಜಾ. ಹೌದು, ಆಪ್ಷನ್ ಬಿ, ದರ್ಶನ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಹುಡುಗಿಯ ದೇಹದ ಯಾವ ಭಾಗವು 2 ತಿಂಗಳಿಗೊಮ್ಮೆ ಬದಲಾಗುತ್ತದೆ? ಆಪ್ಷನ್ಸ್: ತುಟಿ, ಕಣ್ಣು, ಹುಬ್ಬು, ಮೂಗು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹುಬ್ಬು ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಕಾಂತಾರ ಪದದ ಅರ್ಥವೇನು? ಆಪ್ಷನ್ಸ್: ಕಾಡು, ನದಿ, ಹಂದಿ, ದೈವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕಾಡು ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಪಕ್ಷಿಗಳಂತೆ ಗೂಡಿನಲ್ಲಿ ವಾಸಿಸುವ ಹಾವು ಯಾವುದು? ಆಪ್ಷನ್ಸ್: ಕೆರೆ ಹಾವು, ಹೆಬ್ಬಾವು, ಅನಾಕೊಂಡ, ಕಿಂಗ್ ಕೋಬ್ರಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಿಂಗ್ ಕೋಬ್ರಾ. ನಿಮ್ಮ ಮುಂದಿನ ಪ್ರಶ್ನೆ: ಚ್ಯೂಯಿಂಗ್ ತಯಾರಿಕೆಯಲ್ಲಿ ಏನನ್ನು ಬಳಸಲಾಗುತ್ತದೆ? ಆಪ್ಷನ್ಸ್: ಕಾರ್ನ್, ಗ್ಲೂಕೋಸ್, ಗ್ಲಿಸರಿನ್, ಇವೆಲ್ಲವೂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಇವೆಲ್ಲವೂ. ನಿಮ್ಮ ಮುಂದಿನ ಪ್ರಶ್ನೆ: ಕಪ್ಪು ಡೈಮಂಡ್ ಸೇಬು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಚೀನಾ, ಭಾರತ, ಟಿಬೆಟ್, ಅಮೆರಿಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟಿಬೆಟ್ನಲ್ಲಿ. ನಿಮ್ಮ ಮುಂದಿನ ಪ್ರಶ್ನೆ: ಯಾವ ದೇಶವು ಚಂದ್ರನ ಮೇಲೆ ಹತ್ತಿಯ ಗಿಡವನ್ನು ನೆಟ್ಟಿದೆ? ಆಪ್ಷನ್ಸ್: ರಷ್ಯಾ, ಭಾರತ, ಚೀನಾ, ಅಮೆರಿಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ ದೇಶವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ: ಪ್ರತಿದಿನ ಬೆಳಗ್ಗೆ ಓಡುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಮಲಬದ್ಧತೆ, ಕ್ಯಾನ್ಸರ್, ಬೊಜ್ಜು, ಹಾರ್ಟ್ ಅಟ್ಯಾಕ್.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೊಜ್ಜು ಕರಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬಿಳಿ ಸಿಂಹಗಳು ಎಲ್ಲಿ ಕಂಡು ಬರುತ್ತವೆ? ಆಪ್ಷನ್ಸ್: ರಷ್ಯಾ, ಭಾರತ, ಅಮೆರಿಕ, ದಕ್ಷಿಣ ಆಫ್ರಿಕಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಕ್ಷಿಣ ಆಫ್ರಿಕಾ. ನಿಮ್ಮ ಮುಂದಿನ ಪ್ರಶ್ನೆ, ಚಹಾದಲ್ಲಿ ಯಾವ ಅಂಶವಿದೆ? ಆಪ್ಷನ್ಸ್: ಕೆಫಿನ್, ಆರ್ಗಾನ್, ಹೀಲಿಯಂ, ಹೈಡ್ರೋಜನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕೆಫಿನ್ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ನರೇಂದ್ರ ಮೋದಿ ಪ್ರಧಾನಿಯಾಗುವ ಮೊದಲು ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದರು? ಆಪ್ಷನ್ಸ್: ಗುಜರಾತ್, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಗುಜರಾತ್ ಆಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಗೆ ಇನ್ನಷ್ಟು ಹೆಚ್ಚು ಪ್ರೋತ್ಸಾಹ ಸಿಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಜೀವಿಯು 1 ವಾರದವರೆಗೆ ತನ್ನ ಉಸಿರನ್ನು ಹಿಡಿದಿಟ್ಟುಕೊಳ್ಳಬಹುದು? ಆಪ್ಷನ್ಸ್: ಚೇಳು, ಮೀನು, ಹಾವು, ಕೋತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಚೇಳು ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಗೌತಮ ಬುದ್ಧನಿಗೆ ಎಲ್ಲಿ ಜ್ಞಾನೋದಯವಾಯಿತು? ಆಪ್ಷನ್ಸ್: ಸಾರನಾಥ, ಕುಶಿನಗರ್, ಬೋಧಗಯಾ, ಲುಂಬಿನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋಧನ್ ಗಯಾ. ನಿಮ್ಮ ಮುಂದಿನ ಪ್ರಶ್ನೆ, ಪ್ರಾಚೀನ ಮಾನವರು ಯಾವ ಪ್ರಾಣಿಯನ್ನು ಮೊದಲು ಸಾಕಿದರು? ಆಪ್ಷನ್ಸ್: ಮೇಕೆ, ನಾಯಿ, ಆನೆ, ಹಸು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹಸು ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಆನೆಯ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ? ಆಪ್ಷನ್ಸ್: 2 ಹಲ್ಲು, 8 ಹಲ್ಲು, 12 ಹಲ್ಲುಗಳು, 26 ಹಲ್ಲುಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 26 ಹಲ್ಲುಗಳು. ನಿಮ್ಮ ಮುಂದಿನ ಪ್ರಶ್ನೆ, ಬಡವರ ಸೇಬು ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ? ಆಪ್ಷನ್ಸ್: ಮೋಸಂಬಿ, ಪಪಾಯಿ, ಸೀಬೆಕಾಯಿ, ಅನಾನಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೀಬೆಕಾಯಿ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶದ ನಿವಾಸಿಗಳು ತಮ್ಮ ಮನೆಯನ್ನು ಮರಗಳ ಮೇಲೆ ನಿರ್ಮಿಸಿಕೊಂಡು ವಾಸಿಸುತ್ತಾರೆ? ಆಪ್ಷನ್ಸ್: ಭಾರತ, ನೇಪಾಳ, ಚೀನಾ, ಆಫ್ರಿಕಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಫ್ರಿಕಾ ದೇಶವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಕಮೆಂಟ್ನಲ್ಲಿ ಉತ್ತರಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.